ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಯಾರಾದರೂ ಮಕ್ಕಳಿಗೆ ಒಳ್ಳೆ ಹೆಲ್ದಿ ಫುಡ್ಡು ಬೇಗನೆ 2 ಥರ ಟಿಫನ್ ಮಾಡಬೇಕಪ್ಪ ಅಂತಂದರೆ ಈ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ನೀವು. ನಾನು ಇದು ಶನಿವಾರದ್ದು. ಪೂಜೆ ಮಾಡಿಬಿಟ್ಟು ಸಾಯಂಕಾಲ ಯಾವಾಗಲೂ ನಾನು ಸಾಯಂಕಾಲನೇ ಪೂಜೆ ಮಾಡೋದು. ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ಲ, ಸಣ್ಣ ಪಾಪು ಇದೆ ಅಲ್ವಾ, ಹಂಗಾಗಿ ಪೂಜೆ ಮಾಡಿಬಿಟ್ಟು ನಾನು ಈಗ ನೆಕ್ಸ್ಟ್ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ನಾನು ಪೂಜೆ ಮಾಡಿದ್ರು ಸರಿನೇ, ಅಡುಗೆ ಮಾಡಿದ್ರು ಸರಿನೇ, ಕಸ ಗುಡಿಸಿದ್ರು ಏನು ಮಾಡಿದ್ರು ನನ್ನ ಮಗ ನನ್ನ ಜೊತೆಲಿ ಇರಲೇಬೇಕು. ಈಗ ಇಲ್ಲೇ ಕ್ಯಾಮ್ರಾ ಫಿಕ್ಸ್ ಮಾಡಿರೋದ್ರಿಂದ ಇದೇನು ಕಿತ್ಬೇಕು ನಾನು ಇಲ್ಲಿ ಅಂತ ಹೇಳ್ಬಿಟ್ಟು ಬಂದು ಕಿತ್ತಾ ಇರೋದು. ಇದಕ್ಕೆ ನಾನು ಗೋಧಿ ಕಡುಬು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಟಿಫನ್ ಬಂದ್ಬಿಟ್ಟು ಏನಿಲ್ಲ, ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಳ್ಳೋದು. ಹಿಟ್ಟು ಚಪಾತಿ ಹಿಟ್ಟಿನ ಥರನೇ ಗೋಧಿ ಹಿಟ್ಟು. ನೀವು ಇದನ್ನು ಜೋಳದ ಹಿಟ್ಟಲ್ಲೂ ಮಾಡ್ಬೋದು. ಸಜ್ಜೆ ಹಿಟ್ಟಲ್ಲಿ ಅಂತ ಮಾಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ಮನೇಲಿ. ಸಜ್ಜೆ ಕಡುಬು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರ್ತಾ ಇತ್ತು ನಿಜವಾಗ್ಲೂ. ಇವಾಗ ಹಿಟ್ಟು ಸ್ವಲ್ಪ ನೆನೆಯಕ್ಕೆ ಇಟ್ಬಿಟ್ಟು ಈಗ ಇಡ್ಲಿ ಪಾತ್ರೆಗೆ ನೀರು ಇಟ್ಟಿದ್ದೀನಿ. ನೀರು ಕುದಿಯೋ ತನಕ ನಾನಿಲ್ಲಿ ರಾಗಿ ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ. ನೆನ್ಕೋಬೇಕು ಒಂದು 1/4 ಗಂಟೆನಾದರೂ ರಾಗಿ ಹಿಟ್ಟು. ಹಂಗೇನೆ ಒಂದು ಅರ್ಧ ರಾಗಿ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧ ಭಾಗದಷ್ಟು ಸೂಜಿ ರವೆನ ಹಾಕ್ಕೊಳ್ಳಿ. ಆ ಸೂಜಿ ರವೆ ಅರ್ಧ, ಒಂದು ಫುಲ್ ಬೌಲು ರಾಗಿ ಹಿಟ್ಟು. ಇದೆರಡಕ್ಕೂ ನೀವು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇದಕ್ಕೆ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು ಈ ಥರದ್ದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಆಗೋಷ್ಟು ನೆನೆಸಿಡಿ. ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ರವೆ ಹಿಟ್ಟು ಎಲ್ಲ ಚೆನ್ನಾಗಿ ನೆಂದ್ರೇ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ನೆನೆಯಿಡಿ, ಒಂದು 15 ನಿಮಿಷ. ಇದು ನೆನೆಯೋದ್ರೊಳಗೆ ಅಲ್ಲಿ ನೀರು ಕಾದಿರುತ್ತೆ ನಮಗೆ. ಇಡ್ಲಿ ಪಾತ್ರೆಯಲ್ಲಿ ನಾವೀಗ ಕಡುಬು ಮಾಡ್ಕೊಳ್ಳೋಣ. ನಿಜವಾಗ್ಲೂ ಕಡುಬು ತುಂಬ ಟೇಸ್ಟಿಯಾಗಿ, ನೀವು ನಿಜವಾಗ್ಲೂ ಫ್ಯಾನ್ ಆಗಿ ಹೋಗ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಗೋಧಿ ಕಡುಬು. ನಾನು ಹೆಂಗೆ ಬರುತ್ತೋ ಏನೋ ಅಂತ ನಮ್ಮ ಮನೆಯವ್ರು ಮಾಡು ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ರು ಅಂತ ಹೇಳಿದಾಗ ನಾನು ಒಂದ್ಸಲ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಸೀರಿಯಸ್ಲಿ ಚಪಾತಿಗಿಂತಲೂ ಅದೇ ತುಂಬ ಟೇಸ್ಟಾಗಿತ್ತು. ಇನ್ನೂ ಸಜ್ಜೆ ಕಡುಬು ಅಂತಂದರೆ ಈಗ ಸಜ್ಜೆ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಅಲ್ವಾ. ಒಂದು ವೇಳೆ ಯಾರಾದರೂ ಯೂಸ್ ಮಾಡೋರಿದ್ರೆ ಮಾಡೇ ಮಾಡ್ತಾರೆ ಅನ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕಡುಬು ಮಾತ್ರ. ಒಂದ್ಸಲ ಪಕ್ಕ ಟ್ರೈ ಮಾಡಿ. ಇವಾಗ ಈ ಇದೆಲ್ಲ ನೆನ್ಸಕ್ಕಿಟ್ಟಿದ್ದೀನಿ ರಾಗಿ ಹಿಟ್ಟು. ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕಾದಿದೆ. ನಾವೀಗ ಏನು ಮಾಡಬೇಕು, ಇಡ್ಲಿ ಪ್ಲೇಟ್ಗಳನ್ನ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಕೊಳ್ಳೋಣ. ಹಾಗೆ ಹಾಕ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತಲ್ವಾ. ಇಡ್ಲಿ ಮಾಮೂಲಿ ನಾರ್ಮಲಾಗಿ ಇಡ್ಲಿಗೆ ಯಾವ ರೀತಿ ಆಯಿಲ್ ಎಲ್ಲ ಸವರ್ಬಿಟ್ಟು ಹಾಕ್ತೀವೋ ಇಡ್ಲಿ ರವೆ, ಅದೇ ರೀತಿ ಗೋಧಿ ಹಿಟ್ಟನ್ನ ಚಿಕ್ಕದಾಗಿ ಒಂದು ಸ್ವಲ್ಪ ಬಿಲ್ಲೆ ಥರ ಮಾಡ್ಕೊಂಡು ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟು ಎಷ್ಟು ತಗೊತೀವೋ ಅಷ್ಟು ಚಪಾತಿ ಹಿಟ್ಟಲ್ಲಿ 1/4 ಭಾಗದಷ್ಟು. ಯಾಕೆ ಅಂತಂದರೆ ಎಷ್ಟು ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿ ಬೇಯುತ್ತೆ ಕಡುಬು ಅನ್ನೋದು. ಜಾಸ್ತಿ ದಪ್ಪ ಮಾಡಿಟ್ಬಿಟ್ರೆ ನೀಟಾಗಿ ಬೇಯಲ್ಲ ಅಲ್ವಾ, ಹಾಗಾಗಿ ಇದೆಲ್ಲದು ನೀಟಾಗಿ ಆಯಿಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಪ್ಲೇಟ್ಗೆಲ್ಲದಕ್ಕೂ. ನೋಡ್ತಾ ಇದ್ದೀರಲ್ಲ ನಾನು ಕಡುಬು ಮಾಡ್ತಾ ಇರೋದು. ಏನಿಲ್ಲ, ಈಸಿಯಾಗಿ ನಿಜ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಪಕ್ಕ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಮ ಮನೆ ದೊಡ್ಡವರಾದರೂ ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಏನಾದರೂ ಇದ್ರ ಜೊತೆ ಚಟ್ನಿ ಇಲ್ಲ ಸಾಂಬಾರು ಏನಾದರೂ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಮೇ ಬಿ ನನಗನ್ಸ್ಬಿಟ್ಟೆ ಗೋಧಿ ಕಡುಬಾಗಿದ್ರೆ ಟೇಸ್ಟ್ ಇದೆ. ನಾನು ಸಜ್ಜೆ ಕಡುಬು ತಿಂದಿದ್ದೀನಿ ಚಿಕ್ಕವಳಿದ್ದಾಗ. ಸಜ್ಜೆ ಕಡುಬು ಅಷ್ಟೇ ದಪ್ಪ ಮಾಡ್ತಾರೆ, ಇಷ್ಟು ತೆಳುಗೂ ಇರಲ್ಲ. ಅವು ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ವೇಳೆ ನಿಮ್ಮ ಮನೇಲಿ ಸಜ್ಜೆ ಇದ್ದರೆ ಸಜ್ಜೆಯಿಂದನೂ ಮಾಡಿ. ನಾನೀಗ ತಗೊಂಡಿದ್ದು ನೋಡಿದ್ರಲ್ವ ಹಿಟ್ಟು ಸೈಜು. ಒಂದು ಕರ್ಜಿಕಾಯಿ ಮಾಡೋದಕ್ಕೆ ಎಷ್ಟು ತಗೊತೀವೋ ಅಷ್ಟು ಹಿಟ್ಟು. ಅಷ್ಟು ಹಿಟ್ಟು ತಗೊಂಡು ಈ ರೀತಿಯಾಗಿ ಅಗ್ಲದಾಗಿ ನೀಟಾಗಿ ತಟ್ಟಿಸ್ಕೊಂಡು ಎಲ್ಲ ಇದಕ್ಕೂ ಹಾಕ್ಬಿಡಿ. ಹಾಕ್ಬಿಟ್ಟು ಇಡ್ಲಿ ಪಾತ್ರೆ ಕಾದಿದೆ ಅಂತಂದಾಗ ಎಲ್ಲದು ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಮಾಮೂಲಿ ಇಡ್ಲಿ ಆದಮೇಲೆ ನಿಮಗೆ ನೀರು ತಟ ಅಂತ ಇಳಿಯುತ್ತಲ್ವಾ. ನೀರು ಇಳಿತಾ ಇದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಎಲ್ರಿಗೂ ಗೊತ್ತೇ ಇರುತ್ತೆ ಅದು ಸಾಮಾನ್ಯವಾಗಿ. ಇವಾಗ ಇಟ್ಬಿಟ್ಟು ಇಡ್ಲಿ ಪಾತ್ರೆನ ಕ್ಲೋಸ್ ಮಾಡೋಣ ನಾವು. ಅದರೊಳಗಡೆ ಇದಕ್ಕೆ ನೀವು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಳೆ ಸಾರು ಇಲ್ಲ ಏನಾದ್ರು ಸಾಂಬಾರಾಗಿರ್ಬೋದು. ಚಟ್ನಿ ಅಷ್ಟು ಚೆನ್ನಾಗಿರಲ್ಲ. ಯಾಕೆ ಅಂತಂದರೆ ಇದಕ್ಕೆ ಸ್ವಲ್ಪ ಸಾಂಬಾರು ಅಂಥದ್ದು ಇರಬೇಕು ಅಂತ ನನ್ನ ಅಭಿಪ್ರಾಯ. ನಿಮಗೆ ಏನು ಇಷ್ಟ ಬರುತ್ತೋ ಅದೇ ಮಾಡ್ಕೊಳ್ಳಿ. ಬಟ್ ನಾನು ಬೇಳೆ ಸಾರು ಮಾಡಿದ್ದೆ, ಹಂಗಾಗಿ ಹೇಳ್ದೆ ಅಷ್ಟೇ. ಇದನ್ನು ಕ್ಲೋಸ್ ಮಾಡೋಣ. ಇದು ಬೇಯೋದ್ರೊಳಗೆ ನಾವು ಈಗ ಬೆಂದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಒಂದೇ ಸಲ ಇದು ಆದಮೇಲೆ ದೋಸೆ ಮಾಡ್ಕೊಂಬಿಡೋಣ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ತೆಗೆದು ತಿಂದಾಗ ಇನ್ನೂ ಸೂಪರಾಗಿರುತ್ತೆ. ಅದು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ ನಾನು. ಮೇಲೆ ಸ್ವಲ್ಪ ನೀರು ಇಳಿದಿದೆ ಕೆಳಗಡೆ ಪ್ಲೇಟಿಗೆ. ಇದು ಸ್ವಲ್ಪ ಮೇಲೆ ಪೌಡ್ರ್ ಥರ ಕಾಣ್ತಾ ಇದೆ ಅಲ್ಲ. ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ರಾಗಿ ಹಿಟ್ಟೆಲ್ಲ ನೆನ್ಕೊಂಡಿದೆ ಒಂದು 15 ನಿಮಿಷ. ಇವಾಗ ರಾಗಿ ದೋಸೆ ಮಾಡ್ಕೊಳ್ಳೋಣ. ತುಂಬ ಜನಕ್ಕೆ ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ನನಗೇನು ಮನೆ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ರಾಗಿ ದೋಸೆ, ರವೆ ದೋಸೆ ಆಗಿರ್ಬೋದು ಬರೋದೇ ಇಲ್ಲ. ದೋಸೆ ಅಂಟ್ಕೊಂಡ್ಬಿಡುತ್ತೆ. ಎಲ್ಲಾದರೂ ಏನಾದರೂ ನೀಟಾಗಿ ಸರಿಯಾಗಿ ಗೆದ್ದೊಳೋದಿಲ್ಲ ದೋಸೆ. ಅವಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಮನೇಲಿ ಫ್ರಿಜ್ ಇದ್ದರೆ ಆಲ್ಮೋಸ್ಟ್ ಇವಾಗ ಎಲ್ಲರ ಮನೇಲಿ ಇರುತ್ತೆ ಹೇಳಿ ಫ್ರಿಜ್ಜು.
ಸೊ ಫ್ರಿಡ್ಜ್ ಇದ್ದರೆ ಐಸ್ ಕ್ಯೂಬ್ಸ್ ಇರುತ್ತಲ್ವಾ, ಆ ಐಸ್ ಕ್ಯೂಬ್ಸ್ನ ನೀವು ಸ್ವಲ್ಪ ಹಂಚು ಕಾಯಿಸ್ಬಿಟ್ಟು ಕಾದ್ಮೇಲೆ ಹಂಚು, ಸೊ ಈ ರೀತಿ ಏನಾದ್ರು ಸ್ಪೂನ್ ತಗೊಂಡು ಇಲ್ಲ ಅಂದರೆ ಯಾವ ಬಟ್ಟೆ ಕಾಟನ್ ಬಟ್ಟೆಯಿಂದನಾದರೂ ಸೀಸನಿಂಗ್ ಮಾಡಿಬಿಟ್ರೆ ಈ ಥರ ಐಸ್ ಕ್ಯೂಬ್ ತಗೊಂಡು ಈ ರೀತಿ ನೀರು ಅದೆಲ್ಲ ನೀರು ಕರ್ಕೋಗ್ಬಿಡುತ್ತೆ ಅದ್ರ ಮೇಲೆ ಹಾಕಿದ ತಕ್ಷಣ. ಈ ರೀತಿ ನೀವು ಐಸ್ ಕ್ಯೂಬಿಂದ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಚೂರು ಕೂಡ ಅಂಟ್ಕೊಳ್ಳಲ್ಲ. ನಮ್ಮ ಮನೆಯವರು ಎಲ್ಲ ಇದರಲ್ಲಿ ಮೊಬೈಲಲ್ಲಿ ನೋಡ್ಬಿಟ್ಟು ಹೇಳಿದ್ದು ನನಗೆ. ನಾನು ಇದಕ್ಕೂ ಮುಂಚೆ ಈರುಳ್ಳಿಯಿಂದನೂ ಬರುತ್ತೆ, ಈರುಳ್ಳಿಯಿಂದ ಸ್ವಲ್ಪ ಈರುಳ್ಳಿ ಎಣ್ಣೆ ಹಂಚ್ಕೊಂಡು ಜಾಸ್ತಿ ಸಲ ಇದು ಮಾಡಿದ್ರೆ ವೈಪ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಬಟ್ ಅದಕ್ಕಿಂತ ಸೂಪರಾಗಿ ಬರುತ್ತೆ ಇದು. ಒಂದೆರಡು ಸಲ ಮಾಡಿಬಿಟ್ಟು ಒಂದೆರಡು ಐಸ್ ಕ್ಯೂಬ್ ತಗೊಂಡು ಈ ರೀತಿ ಮಾಡಿ ಒಂದು ಕಾಟನ್ ಬಟ್ಟೆಲಿ ಆ ನೀರನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಸೂಪರಾಗಿ ಎದ್ದೇಳುತ್ತೆ ದೋಸೆ ಅನ್ನೋದು. ಒಂದು ಚೂರು ಕೂಡ ಅಂಟ್ಕೊಳ್ಳಲ್ಲ, ನಿಜ ಹೇಳಿರ್ತೀನಿ. ಜಾಸ್ತಿ ಒಂದು ವೇಳೆ ನಾವು ಐರನ್ ಪ್ಯಾನ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ, ಯಾಕೆ ಅಂತಂದರೆ ಸೊ ನಾನ್ ಸ್ಟಿಕ್ ಎಲ್ಲ ಒಳ್ಳೇದಲ್ಲ ಅಂತೆ. ನಾನ್ ಸ್ಟಿಕ್ ಏನಾದರೂ ಕುಕ್ವೇರ್ಸು ಯೂಸ್ ಮಾಡೋದು, ದೋಸೆ ಪ್ಯಾನ್ ಆ ಥರದ್ದು ಯೂಸ್ ಮಾಡಬಾರ್ದಂತೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಂತೆ. ಹಾಗಾಗಿ ಐರನ್ ಪ್ಯಾನ್ನೇ ನಮ್ಗೆ ಆದರೆ ಒಂದು ವೇಳೆ ತಗೊಂಡು ಯೂಸ್ ಮಾಡೋಣ, ಯಾಕೆ ಅಂತಂದರೆ ಮಕ್ಕಳ ಹೆಲ್ತೇ ನಮ್ಮ ಹೆಲ್ತ್ ಅಲ್ವಾ. ಸೊ ಈಗ ಹೆಂಚು ಕಾದ್ಮೇಲೆ ನೀವು ಒಂಚೂರು ನೀರು ಚುಂಗುರಿಸಿ, ಇನ್ನೊಂದು ಸಲ ಫುಲ್ ಕಾದ್ಮೇಲೆ ನೀರು ಚುಂಗುರಿಸಿ ಒಂಚೂರು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಈ ರೀತಿ ದೋಸೆ ಹಾಕ್ಕೊಳ್ಳಿ. ಹೆಂಗೆ ಎದ್ದಾಳ್ತಾ ಇದೆ ಅಂತಂದರೆ ಒಂದು ಚೂರು ಅಂದರೆ ಚೂರು ಅಂಟ್ಕೊಂಡಿಲ್ಲ. ಇದೇ ಪ್ಯಾನಲ್ಲೇ ನಾನು ಇದಕ್ಕೂ ಮುಂಚೆ ಮಾಡ್ತಾ ಇದ್ದೆ ಅಲ್ವಾ, ಸ್ಟಾರ್ಟಿಂಗ್ 1-2 ಅಂಟ್ಕೊತಾ ಇತ್ತು. ಬಟ್ ಈ ಫಸ್ಟ್ನೇದೇ ಇದು ದೋಸೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಚೂರು ಅಂದರೆ ಚೂರು ಅಂಟ್ಕೊಂಡಿಲ್ಲ. ಆ ಥರ ಮಾಡಿ ನೀವು ಐಸ್ ಕ್ಯೂಬ್ಸ್ ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು. ಈ ರೀತಿಯಾಗಿ ಸ್ಪ್ರೆಡ್ ಆಯಿಲೆಲ್ಲ ಹಾಕ್ಕೊಂಡು ಸೆಂಟ್ರಲ್ಲಿ ಬೇಯಿಸ್ಕೊಳ್ಳಿ. ಸೊ ಯಾರಾದರೂ ಡಯಟ್ ಮಾಡೋರಿದ್ರೂ ಸರಿನೇ ಈ ರೀತಿಯಾಗಿ ತುಪ್ಪ ಬೇಕಾದರೂ ಹಾಕ್ಕೊಂಡು ರಾಗಿ ದೋಸೆ ನಿಜವಾಗ್ಲೂ ರಾಗಿ ಹಿಟ್ಟು ಯಾರು ಜೋಳದ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಆ ಥರದ್ದೆಲ್ಲ ತಿನ್ನಲ್ಲ ಅಲ್ವಾ, ಟೇಸ್ಟ್ ಇರಲ್ಲ. ಮುದ್ದೆ ಮಕ್ಕಳೆಲ್ಲ ತಿನ್ನಲ್ಲ ಅಲ್ವಾ. ಈ ರೀತಿ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಕ್ಯಾರೆಟು ಈ ರೀತಿ ತರಕಾರಿ ಹಾಕಿ ಈ ರೀತಿ ಮಾಡ್ಕೊಡಿ, ತುಂಬ ಚೆನ್ನಾಗಿ ತಿಂತಾರೆ ದೋಸೆ. ನಿಜವಾಗ್ಲೂ ರಾಗಿ ದೋಸೆ ತುಂಬ ಸಖತ್ತಾಗಿರುತ್ತೆ, ಸೀರಿಯಸ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದೇ ಥರ ಎಲ್ಲ ದೋಸೆಗಳನ್ನು ಹಾಕ್ಕೊಂಡು ಸೊ ನಿಮ್ಮ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ಲ ಮಾಡಿ ನೀವು ಕೂಡ ಮಾಡ್ಕೊಂಡು ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ಲ 2 ಟಿಫನ್ ಬ್ರೇಕ್ಫಾಸ್ಟು ಎಷ್ಟು. ಸೊ ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಈ ವೀಕಲ್ಲಿ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಸೊ ನನ್ನ ಇದಕ್ಕೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನೊಂದು ರಾಗಿ ಲಡ್ಡು ಅಷ್ಟೇ, ತುಂಬ ಈಸಿಯಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು. ಟಿಫನ್ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದ್ರು ಸ್ನ್ಯಾಕ್ಸ್ ಹಾಕ್ಕೊಡ್ಬೇಕಪ್ಪ ಅಂತಂದರೆ ನಂದು ಇನ್ನೊಂದು ವಿದಿನ ಮನೇಲಿ ಅಂತ ಹೇಳ್ಬಿಟ್ಟು ಅಡುಗೆ ಚಾನಲ್ ಇದೆ, ಅದರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ರಾಗಿ ಲಡ್ಡು, ಸ್ವಲ್ಪ ಕಿಸ್ಮಿಸು, ರಾಗಿ ಹಿಟ್ಟು, ತುಪ್ಪ, ಒಂಚೂರು ಬಾದಾಮಿ, ಗೋಡಂಬಿ ಹಾಕಿ ಎಷ್ಟು ಒಳ್ಳೆ ರೆಸಿಪಿ ಅಲ್ವಾ. ಸೊ ಬೇಕ್ರಿಲೇ ತೊಗೊಂಬಂದು ತಿನ್ನಬೇಕು, ಹೊರಗಡೆನೇ ಸಿಗೋದು. ಸೊ ಟೇಸ್ಟಿ ಫುಡ್ ಅಂತ ಏನಿಲ್ಲ, ಒಳ್ಳೆ ಹೆಲ್ದಿ ಫುಡ್ಡು. ಅದು ಹೆಲ್ದಿ ಫುಡ್ಡನ್ನೇ ಟೇಸ್ಟಿ ಫುಡ್ಡಾಗಿ ಮನೇಲೇ ನಾವು ಸ್ವಲ್ಪ ಟೈಮ್ ತಗೊಂಡು ಮಾಡಿಕೊಡ್ಬೋದು ಮಕ್ಕಳಿಗೆ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ, ಈ ಮಿಕ್ಕಿರೋ ದೋಸೆಲೆಲ್ಲದು ಹಾಕ್ಕೊಂಡು ಟೇಸ್ಟಿಯಾಗಿ ತಿನ್ನೋದೇನೆ. ಸೊ ಸಂಡೇ ಅಂದರೆ ಸ್ವಲ್ಪ ಟೈಮ್ ಇರುತ್ತೆ ಅಮ್ಮಂದ್ರಿಗೆ. ಸೊ ಸಂಡೇ 1-2 ಟಿಫನ್ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಮಕ್ಕಳಿಗೆ ಖುಷಿ ಮಾಡ್ಬೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ರೆಸಿಪಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮರಿಯಲ್ಲ ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ.